ಅಬ್ಬಬ್ಬಬ್ಬಾ ಏನ್ರಿ ಅವ್ರು ನೋಡ್ತಾರೆ. ಹೇಗ್ ನೋಡ್ತಾರೆ? ನೋಡ್ಬಾರ್ದು ಅಂತಾನೆ ಅಲ್ವಾ ಅವ್ರ ಕಣ್ಣಿಗೆ ಬಟ್ಟೆ ಕಟ್ಸಿದ್ದು. ಇದೆಲ್ಲ ನಿಮ್ ಪ್ಲಾನಾ? ಎಸ್, ಇವ್ರು ಇಲ್ಲೇ ತಿರುಗ್ತಾ ಇರ್ಲಿ, ನಾವು ಮೇಲ್ ಹೋಗಿ ಹಬ್ಬ ಮಾಡೋಣ ಬಾ. ನಿತ್ಯ, ಏನಿದು ಚಿಕ್ಕ ಮಕ್ಳ ತರ ಆಟ ಆಡ್ತಿದ್ದೀರಾ? ಅದು ಜೈ ಆಡೋಣ ಅಂದ. ವಾಟ್ ಜೈ? ನೀನೊಬ್ಬ ರೆಸ್ಪಾನ್ಸಿಬಲ್ ಬಿಸ್ನೆಸ್ ಮ್ಯಾನ್ ಆಗಿ ಇಷ್ಟು ಚೈಲ್ಡಿಶ್ ಆಗಿ ಇಮ್ಮೆಚೂರ್ ಆಗಿ ಬಿಹೇವ್ ಮಾಡಬಾರ್ದು. ದೊಡ್ಡವ್ರ ಜೊತೆ ನೀವ್ ಆಡೋದು ಅಂದ್ರೆ ಅಪ್ಪಿ ತಪ್ಪಿ ಅವ್ರ ಕೆಳಗ್ ಬಿದ್ದು ಹೋದ್ರೆ. ಡೋಂಟ್ ಪ್ಲೇ ಗೇಮ್ಸ್. ಅಯ್ಯೋ, ಹೇಳಿದ್ರೆ ಕೇಳ್ತೀರಾ? ಈಗ ನೋಡಿ ಏನಾಯ್ತು. ಅವನು ನಿಜವಾಗ್ಲೂ ಕೃಷ್ಣನೇ. ನನ್ನ ಅಭಿಮನ್ಯು ಮಾಡಿ ಈ ಪದ್ಮವ್ಯೂಹಕ್ಕೆ ಕಳಿಸ್ಬಿಟ್ಟ. ಪದ್ಮವ್ಯೂಹದಿಂದ ಅಭಿಮನ್ಯು ಹೊರಗಡೆ ಹೋಗ್ಲಿಲ್ಲ ಅನ್ನೋ ವಿಷಯನೇ ಮರೆತು ಬಿಟ್ಟೆ. ನಿಮ್ ತೊಲೆ. ಇನ್ಯಾವತ್ತೂ ಅವನ ಜೊತೆ ಸೇರ್ಬೇಡಿ. ನಾವು ಅವನ್ನ ನಿತ್ಯನ ದೂರ ಮಾಡೋಕ್ ಬಂದಿರೋದು, ಅರ್ಥ ಆಯ್ತಾ? ಕರೆಕ್ಟ್ ಅಲ್ವಾ? ಕರೆಕ್ಟ್. ನಿತ್ಯ, 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 ನೀನೊಬ್ಬ ರೆಸ್ಪಾನ್ಸಿಬಲ್ ಬಿಸ್ನೆಸ್ ಮ್ಯಾನ್ ಆಗಿ ಇಷ್ಟು ಚೈಲ್ಡಿಶ್ ಆಗಿ ಇಮ್ಮೆಚೂರ್ ಆಗಿ ಬಿಹೇವ್ ಮಾಡಬಾರ್ದು. ಏನ್ರಿ ಹೇಗಿದ್ದೀರಾ? ನಿಮ್ ಮಾಮ್ಗೆ ನಾನಂದ್ರೆ ಇಷ್ಟ ಇಲ್ಲ ಅನ್ಸುತ್ತೆ ನಿತ್ಯ. ಇದೇನ್ರಿ ಹೇಗೆ ಹೇಳ್ತೀರಾ? ಅವರು ಯಾಕೋ ಡಿಸ್ಟರ್ಬ್ ಆಗಿ ನಮ್ಮನ್ನು ಯಾಕೆ ಡಿಸ್ಟರ್ಬ್ ಮಾಡ್ತಿದ್ದಾರೆ? ಏನಿಲ್ಲ, ಮಾಮ್ ಕರೆಕ್ಟ್ ಆಗೇ ಇದ್ದಾರೆ. ನಿನ್ ಜೊತೆ ಕರೆಕ್ಟ್ ಆಗಿರ್ತಾರೆ, ನನ್ನ ಜೊತೆನೆ. ನಿಮಗ್ ಮಾತ್ರ ಏನ್ ಕಡಿಮೆ ಮಾಡಿದ್ದಾರೆ? ನೀವು ಆ ಮನೇಲಿ ಹೇಗಿರ್ತಿದ್ರೋ ಈ ಮನೇಲೂ ಕೂಡ ಹಾಗೆ ಇದ್ದೀರಲ್ಲ. ಅದು ನಿನ್ ಭ್ರಮೆ. ಅಂದ್ರೆ ಇಲ್ವಾ? ನಿಮ್ಗೇನ್ ಕಡಿಮೆ ಆಗಿದೆ ಹೇಳಿ? ಇರೋಕೆ ರೂಮು, ಕೆಲಸ ಮಾಡೋಕೆ ಕೆಲಸದವರು, ತಿಂಡಿ ಮಾಡೋಕೆ ಅಡ್ಗೆಯವರು, ಇನ್ನೇನ್ ಬೇಕು? ಎಲ್ಲ ಇದೆ ಅಲ್ವಾ? ನೀನಿಲ್ವಲ್ಲ. ನಾನೆಲ್ಲಿ ಹೋಗಿದ್ದೀನಿ? ನಿಮ್ ಪಕ್ಕದಲ್ಲೇ ಇದ್ದೀನಲ್ಲ. ಇದೆಯಾ? ಆದ್ರೆ ಏನ್ ಲಾಭ? ನಮ್ಮಿಬ್ರು ಮಧ್ಯೆ ಬೆಟ್ಟದಷ್ಟು ಅಂತರ ಇದೆ. ಮಾತಾಡೋ ಹಾಗಿಲ್ಲ, ಮುಟ್ಟೋ ಹಾಗಿಲ್ಲ, ಒಂದು ಮುತ್ತು ಇಲ್ಲ, ಹಗ್ಗೂ ಇಲ್ಲ. ನಾನು ಆಫೀಸಿಗೆ ಹೋಗೋ ಮೊದಲು ನೀನ್ ಎದುರುಗಡೆ ಬಾ ಅಂದ್ರೆ ನಿಮ್ ಮಾಮ್ ಎದುರುಗ್ ಬರ್ತೀನಿ ಅಂತಾರೆ. ನಿನ್ನ ಕ್ಯಾರಿಯರ್ ಕೊಡು ಅಂದ್ರೆ ಕೆಲಸದವ್ರ ಕೈಯಲ್ಲಿ ಕೊಟ್ಟು ಕಳಿಸ್ತೀನಿ ಅಂತಾರೆ. ಕೊನೆಗೆ ನನ್ನ ಮನೆ ಬಿಟ್ಟು ಆಫೀಸಿಗೆ ಹೊರಡೋವಾಗ ನಿನ್ನ ನನ್ನ ಜೊತೆ ಕಳ್ಸೋದು ಕೂಡ ನಿಮ್ಮ ಮಾಮ್ಗೆ ಇಷ್ಟ ಇಲ್ಲ. ನಾನು ತಿನ್ನೋ ತಿಂಡಿ ಹಾಗೆ ನನ್ನ ಲೈಫ್ ಕೂಡ ಟೇಸ್ಟ್ಲೆಸ್ ಆಗಿದೆ. ಇದೆಲ್ಲ ಮುಹೂರ್ತ ಇಡೋವರೆಗೂ ಮಾತ್ರ ಅಲ್ವಾ ರೀ? ಯಾವಾಗ ಇಡ್ತಾರ ಮುಹೂರ್ತನ? ಚಿಕ್ಕ ಮಕ್ಳಿಗೆ ಆಕಾಶದಲ್ಲಿ ಚಂದಮಾಮನ್ ತೋರಿಸಿ ಊಟ ಮಾಡಿಸೋ ಹಾಗೆ ನನಗೆ ಆಸೆ ತೋರಿಸಿ ನನ್ನ ಸಹನೆನ ಪರೀಕ್ಷೆ ಮಾಡ್ತಿದ್ದಾರೆ. ಎಷ್ಟು ದಿನ ಅಂತ ಕಾಯ್ಬೇಕು? ನೋ ಡೌಟ್ ನಿತ್ಯ, ಇದೆಲ್ಲ ನಮ್ಮನ್ನು ದೂರ ಮಾಡೋದಕ್ಕೆ ನಿಮ್ಮ ಮಾವು ಮಾಡ್ತಿರೋ ಪ್ಲಾನ್ ಅನ್ಸುತ್ತೆ. ಎಕ್ಸಾಕ್ಟ್ಲಿ ಜೈ.
ನನ್ನ ಮಾಮ್ ಬಗ್ಗೆ ತುಂಬಾ ಕರೆಕ್ಟಾಗಿ ಗೆಸ್ ಮಾಡಿದೆ. ಮಾಮ್ ನಮ್ಮ ಜೊತೆ ಚೆಸ್ ಆಡ್ತಿದ್ದಾಳೆ. ತಾನು ಗಂಗಾ ಜೊತೆ ಹ್ಯಾಪಿಯಾಗಿದ್ದು ನನ್ನ ನೆಗ್ಲೆಕ್ಟ್ ಮಾಡ್ತಿದ್ದಾಳೆ. ಗಂಗಾ ಸಂತೋಷನೇ ನಮ್ಮ ಸಂತೋಷ ಅಂದ್ಕೊಂಡಿದ್ದಾಳೆ. ಅಂದ್ಮೇಲೆ ನಾವು ಕೂಡ ಗೇಮ್ ಆಡ್ಬೇಕು ಜೈ. ಮಾಮ್ ಜೊತೆ ಚೆಸ್ ಆಡ್ಬೇಕು. ಈಗ ನಾನು ನಿನ್ ಜೊತೆ ಇರೋಕ್ಕಾಗಲ್ವಲ್ಲ. ನಿನ್ ಪರವಾಗಿ ಆಟ ಕೂಡ ನಾನೇ ಆಡ್ತೀನಿ. ನಮಗೋಸ್ಕರ ಮಾಮ್ ಜೊತೆ ಯುದ್ಧ ಮಾಡ್ತೀನಿ. ನೀನು ನಾನು ಸೇರ್ಬೇಕಂದ್ರೆ ಮೊದಲು ನೀನು ಗಂಗಾ ಸೇರ್ಬೇಕು. ನಿಮ್ಗೆ 3 ರಾತ್ರಿನೂ ಆಗ್ಬೇಕು. ಆಗ್ಲೇ ಗಂಗಾ ಔಟ್, ನಾನು ಏನ್. ಸ್ವಲ್ಪ ಹೊತ್ತಿಗೆ ಮಾಮ್ ಕೆಳಗಡೆ ಬರ್ತಾಳೆ. ಯಾವಾಗಿನ ಹಾಗೆ ಸ್ಟೆಪ್ಸ್ಗೆ ರೈಟ್ ಸೈಡಿಂದ ಇಳಿತಾಳೆ. ಪ್ಲ್ಯಾನ್ ಮಿಸ್ ಆಗದಿದ್ದ ಹಾಗೆ ರೈಟ್ಗೆ ಲೆಫ್ಟ್ಗೆ ಆಯಿಲ್ ಹಾಕಿದ್ರೆ ಪರ್ಫೆಕ್ಟಾಗಿ ಬೀಳ್ತಾಳೆ. ಟಿಫಿನ್ ರೆಡಿನಾ? ಅಪ್ಪ ಕಾಲ್ ಜಾರಿ ಬಿದ್ದೋದು. ಹುಷಾರಿದೆ ಅನ್ಸುತ್ತೆ. ಬೇಗ ಹಾಸ್ಪಿಟಲ್ ಕರ್ಕೊಂಡು ಹೋಗಿ. ಕಾಲು ಅಮ್ಮ ಹುಷಾರು. ಎಸ್, ಸ್ವಲ್ಪ ಹೊತ್ತಲ್ಲಿ ಇದೇ ಆಗತ್ತೆ. ಮಾಮ್ಗೆ ಪೇನ್, ನನಗೆ ಗೇನ್. ಮಾಮ್ ಹಾಸ್ಪಿಟಲ್ ಬೆಡ್ ಮೇಲೆ ಇರ್ತಾಳೆ. ಗಂಗಾ ಜೈ ಫಸ್ಟ್ ನೈಟ್ ಬೆಡ್ ಮೇಲೆ ಇರ್ತಾರೆ. ಮಾಮ್ ಹಾಸ್ಪಿಟಲ್ಗೆ ಹೋಗ್ತಿದ್ದ ಹಾಗೆ ಇಲ್ಲಿ 3 ರಾತ್ರಿ ನಡೆಯುತ್ತೆ. ಆಮೇಲೆ ಗಂಗಾ ಔಟ್, ನಾನು ಏನ್. ಚಂದ್ರಿಕಾ, ಕಾಫಿ ಕೊಡು. ಹಾ ತರ್ತಿದ್ದೀನ್ರಿ. ಅಬ್ಬಬ್ಬಬ್ಬಬ್ಬಾ, ಕಾಫಿ ತಗೊಳ್ಳಿ ನೀವು. ಚಿಕ್ಕಪ್ಪ ಚಿಕ್ಕಮ್ಮ ಆರ್ತಿ ತಗೊಳ್ಳಿ. ಅಮ್ಮ ಏನ್ರಿ, ಬಂದು ಆರ್ತಿ ತಗೊಳ್ಳಿ. ಎಲ್ರು ಬನ್ನಿ. ರೂಪಾ ಅವರು ಜೈ ಇನ್ನು ಕೆಳಗಡೆ ಬಂದಿಲ್ಲಮ್ಮ. ಇಲ್ಲಿ ಕೊಡು, ನಾನೇ ತಗೊಂಡು ಹೋಗ್ತೀನಿ. ಚಂದ್ರಿಕಾ ಆರತಿ ಕೊಡೋದಾ? ಆರತಿ ಕೊಡೋ ಅಭ್ಯಾಸ ಇಲ್ದಿರೋಳು ಕನ್ನಡಿ ನೋಡ್ಕೊಂಡು ತಾನೇ ಹೆದರ್ಕೊಂಡ್ಲು ಅಂತ
ಇವಳು ಆರತಿ ತಗೊಂಡು ಹೋಗ್ಕೊಟ್ರೆ ಇನ್ನೇನಾಗುತ್ತೋ. ಇಲ್ಲಿ ಕೊಡಮ್ಮ, ನಾನೇ ತಗೊಂಡ್ ಹೋಗ್ತೀನಿ. ಪರವಾಗಿಲ್ಲ ಚಿಕ್ಕಮ್ಮ, ನಿಮಗೆ ಯಾಕೆ ಕಷ್ಟ, ನಾನು ತಗೊಂಡು ಹೋಗ್ತೀನಿ. ಪರವಾಗಿಲ್ಲ ಕೊಡಮ್ಮ ಅಂದ್ರೆ ಕೊಡು. ಆಹಾ, ಅಯ್ಯೋ ಅಯ್ಯೋ ಆರ್ತಿ, ಇನ್ನೊಂದ್ ಸ್ವಲ್ಪ ಹೊತ್ತೋದ್ರೆ ಆರು ಹೋಗುತ್ತೆ. ಕೊಡಮ್ಮ ಇಲ್ಲಿ, ಕೊಡು. ನಿತ್ಯ, ಅಲ್ಲೋಡು, ಜೈ ಕರೀತಿದ್ದಾನೆ. ನೀನ್ ಹೋಗಮ್ಮ, ನಾನ್ ತಗೊಂಬರ್ತೀನಿ. ಚಂದ್ರಿಕಾ ಹೋಗಿ ಪೂಜೆ ಮಾಡೋದಾ? ದೇವರಿಗೆ ಕನ್ಫ್ಯೂಸ್ ಆಗುತ್ತೋ ಏನೋ. ನಿತ್ಯ, ನಿತ್ಯ, ಬರ್ತಾ ಇದೀನಿ ರೀ. ನಿತ್ಯ, ನಿತ್ಯ. ಇವಳು ಬರ್ತಿದ್ದಾಳಲ್ಲ, ಅಕಸ್ಮಾತು ಇವಳು ಬಿದ್ದೋದ್ರೆ, ಇವಳು ಬಿದ್ರೆ ಇನ್ನು ಅಷ್ಟೇ. ಥ್ಯಾಂಕ್ ಗಾಡ್, ಇವಳು ಬಿದ್ದಿದ್ರೆ ಫಸ್ಟ್ ನೈಟ್ನ ನಾನೇ ಮುಂದೆ ಆಗ್ದಾಗ ಆಗ್ತಿತ್ತು. ಚಂದ್ರಿಕಾ, ಇಲ್ಲಿ ಕೊಡು, ಆರತಿ ತಗೊಳ್ತೀನಿ. ಅಬ್ಬಾ ಇರ್ರಿ, ನಿಮ್ಗೇನ್ ಅರ್ಜೆಂಟು? ನಿನ್ಗೆ ಮಾತ್ರ ಏನೋ ಹೋಗೋ ಕಾಲ ಬಂದಿದೆ. ಯಾವತ್ತೂ ಇಲ್ದೆ ಆರತಿ ತಗೊಂಡು ಹೋಗ್ತಾಳೆ. ರೂಪಾ ಅವ್ರೇ, ರೂಪಾ ಅವ್ರೇ, ಹಾ ಹೇಳಿ. ಆರ್ತಿ ಕೊಡ್ಬೇಕು. ನೀವೇ ಕೆಳಗ್ ಬರ್ತೀರಾ, ನಾನೇ ಮೇಲ್ ಬರ್ಲಾ? ನಾನೇ ಬರ್ತೀನಿ. ಎಸ್, ಕಮ್ ಆನ್ ಮಾಮ್. ಶಿಟ್, ತಗೊಳ್ಳಿ. ನೀವ್ ಪೂಜೆ ಮಾಡಿದ್ರಾ? ಇಲ್ಲ ರೀ, ನಿಮ್ ಮಗಳೇ ಮಾಡಿದ್ದು. ಆರ್ತಿ ತಗೊಳ್ಳಿ, ನೀವ್ ಅನ್ಕೊಂಡಿದ್ದೆಲ್ಲ ಆಗತ್ತೆ. ಥ್ಯಾಂಕ್ ಯು. ಜೈನಿಕೆಯಲ್ಲಿ ಅಬ್ಬಾ, ಏನ್ರಿ ನೀವು ಚಿಕ್ಕ ಮಕ್ಳಾಗೆ? ನನಗೊಂದು ಚಿಕ್ಕ ಮಗು ಕೊಡು ಅಂತಂದ್ರೆ ಕೊಡ್ತಿಲ್ವಲ್ಲ, ಅದಕ್ಕೆ ನಾನೇ ಚಿಕ್ಕ ಮಗು ಹಾಗಾಡ್ತಿದ್ದೀನಿ. ಇಷ್ಟು ಚಿಕ್ಕ ಕೆಲ್ಸಕ್ಕೆ ನನ್ನ ಮೇಲ್ ಕರಿಬೇಕಾ? ಬಟನ್ ಹಾಕೋಬಾರ್ದಾ ನೀವು? ನೀನೇ ಹಾಕಿದ್ರೆ ನನಗದೇ ಖುಷಿ. ಜೈ, ಬೇಗ ಬಂದ್ ಆರ್ತಿ ತಗೊಳ್ಳೋ. ಚಂದ್ರಿಕಾ, ಈಗಾದ್ರೂ ನನಗೆ ಆರತಿ ಕೊಡ್ತೀಯಾ? ಅಯ್ಯೋ, ಮಂಗಳಾರತಿನೇ ಕೊಡ್ತೀನ್ರಿ. ಅಮ್ಮ, ಯಾರ್ ಕೂಗಿದ್ದು? ಬಾ ನೋಡ. ಚಂದ್ರಿಕಾ ಅವ್ರೆ, ಅಯ್ಯೋ ಚಂದ್ರಿಕಾ, ಏನಾಯ್ತು? ಚಂದ್ರಿಕಾ, ಅಯ್ಯೋ. ಅಯ್ಯಯ್ಯೋ, ಬಿಡಿ ಬಿಡಿ, ನನ್ನ ತಲೆನೋವು ಆಗ್ತಿದೆ. ಏನಾಯ್ತತೆ? ಚಿಕ್ಕಮ್ಮ, ಏನಾಯ್ತು? ಬಿಟ್ಬಿಟ್ಟೆ ಜೈ. ಅಯ್ಯೋ ದೇವ್ರೇ, ನನ್ ಕಾಲು ಹೋಯ್ತು. ಅಪ್ಪ, ಆಸ್ಪತ್ರೆಗೆ ಕರ್ಕೊಂಡ್ ಹೋಗೋ. ಎದ್ದೇಳಿ. ಅಮ್ಮ, ಅಮ್ಮ, ನನ್ ಕಾಲು. ಅಯ್ಯಯ್ಯೋ, ಅಮ್ಮ. ಶಿಟ್, ಮಾಮ್ ಬೀಳ್ತಾಳೆ ಅಂದ್ಕೊಂಡ್ರೆ ಇವಳು ಬಿದ್ದು ಸತ್ಲಲ್ಲ. ಛೆ, ಅಯ್ಯೋ, ದೇವ್ರೇ, ದೇವ್ರೇ, ಎಂತ ಅನ್ಯಾಯ ಆಯ್ತು ದೇವ್ರೇ, ದೇವ್ರೇ.
ನನ್ ಚಂದ್ರಿಕಾಗೆ ಅನ್ಯಾಯ ಮಾಡ್ಬಿಟ್ಟಲ್ಲ ದೇವ್ರೇ ದೇವ್ರೇ. ನನ್ ಚಂದ್ರಿಕಾ ಇಲ್ದೆ ನಾನ್ ಹೇಗ್ ಬದುಕೋದು ದೇವ್ರೇ ದೇವ್ರೇ. ದೇವ್ರೆ ಇನ್ನನ್ಗೆ ದಿಕ್ಕ್ಯಾರು ದೇವ್ರೇ ದೇವ್ರೇ. ಸುಮ್ನಿರ್ ಮಾವ, ಈಗ ಅತ್ತೆಗೆ ಏನಾಯ್ತು? ನಿನ್ ಸ್ವತ್ತೇನು ಹೋಯ್ತು ಜೈ? ಕೆಳಗೆ ಬಿದ್ದಿದ್ದು ನನ್ ಬಂಗಾರ ದೇವ್ರೇ ದೇವ್ರೇ. ಅಯ್ಯೋ ಅವ್ರಿಗೇನು ಆಗಲ್ಲ ಬಿಡಿ, ನೀವೇನ್ ಚಿಂತೆ ಮಾಡ್ಬೇಡಿ. ಚಿಕ್ಕಮ್ಮಂಗೇನ್ ಆಗಲ್ಲ. ವಾಟ್ ಹ್ಯಾಪನ್? ಯಾವತ್ತೂ ಇಲ್ದೆ ಆರತಿ ಕೊಟ್ಲು ಸರ್. ಬೆಟ್ಟದ ಹಾಗಿದ್ದವಳು ನೆಲಕ್ಕೆ ಬಿದ್ಬಿಟ್ಲು. ನೀವೇ ಹೇಗಾದ್ರೂ ಕಾಪಾಡಿ ಸರ್. ನೀವ ಅವರ? ಬಿದ್ದಿದ್ದು ಅವಳೇ ಸರ್, ಅವಳೇ ನನ್ ಪ್ರಾಣ ಸರ್. ನಾನು ಇನ್ನು ಬದುಕಿದ್ದೀನಿ, ಓವರ್ ಆಕ್ಟಿಂಗ್ ಮಾಡಬೇಡಿ ಅಮ್ಮ. ಅಬ್ಬಾ ಅಂದ್ರೆ ನಿನ್ ಮೇಲೆ ನನಗೆ ಪ್ರೀತಿ ಇಲ್ಲ ಅನ್ಕೊಂಡ್ರೆ ಅಂತ. ಬಾಯ್ ಮುಚ್ಚ್ರಿ. ಡಾಕ್ಟರ್ ಬೇಗ ಚೆಕ್ ಮಾಡಿ. ಒಳಗಡೆ ಕರ್ಕೊಂಡು ಬನ್ನಿ. ಚಂದ್ರಿಕಾ ಅವ್ವ, ಜೈ, ನಿಮ್ ಮತ್ತೆ ಬಿದ್ದೋದ್ರಂತಲ್ಲ, ಹೇಗಿದ್ದಾರೆ ಈಗ? ಬಾಬಾ ಎಲ್ಲ ಮುಗ್ದೋಯ್ತು ಬಾಬಾ. ಅವರು ಕೆಳಗ್ ಬಿದ್ರು ಅಷ್ಟೇ, ಅವ್ರ ಮೇಲೆ ಬಂಡೆಕಲ್ ಬಿದ್ದಂಗ್ ಅಳ್ತಿದ್ದೀರಲ್ಲ. ಏಯ್, ನಿನ್ನ ಹೆಂಡತಿ ಕೆಳಗೆ ಬಿದ್ರೆ ಗೊತ್ತಾಗತ್ತೆ ಆ ನೋವು. ಅತ್ತೆ ಈಗ ಹೇಗಿದ್ದಾರೆ ಜೈ? ಜಸ್ಟ್ ಎಮರ್ಜೆನ್ಸಿ ವಾರ್ಡಿಗೆ ಕರ್ಕೊಂಡೋದ್ರು ಅಜ್ಜಿ. ಈಗ ಪರವಾಗಿಲ್ವಾ ಅಣ್ಣ? ಏನು ಹೇಳೋದಮ್ಮ, ಡಾಕ್ಟ್ರು ಏನು ಹೇಳ್ದೆ ಒಳಗಡೆ ಕರ್ಕೊಂಡು ಹೋದ್ರು. ಹೊರಗಡೆ ಬಂದು ಏನು ಹೇಳ್ತಾರೋ ಅಂತ ಭಯ ಆಗ್ತಿದ್ಯಮ್ಮ. ಮಾವ, ಸ್ವಲ್ಪ ನಿಲ್ಲಿಸ್ತೀರಾ? ಅಜ್ಜಿ, ಅತ್ತೆ, ಮಾವ ಹೇಗಿದ್ದೀರಾ? ನೀವ್ ಹೇಗಿದ್ದೀರಮ್ಮ? ಚೆನ್ನಾಗಿದ್ದೀವಿ ಅಜ್ಜಿ. ನಮ್ಮಮ್ಮ ಅವ್ರನ್ನ ನನ್ನ ಚೆನ್ನಾಗೇ ನೋಡ್ಕೋತಿದ್ದಾರೆ. ನೀವ್ ಖುಷಿಯಾಗಿದ್ದೀರಾ ಅತ್ಗೆ? ಮಕ್ಕಳು ಸಂತೋಷವಾಗಿದ್ದಾರೆ, ಅವ್ರ ಸಂತೋಷನೇ ನನ್ ಸಂತೋಷ. ನಮಗ್ ಬೇಕಾಗಿರೋದು ಅದೇಲ್ವೇನ್ರಿ? ಜೈ ನಿತ್ಯ ನಮ್ಮ ಹತ್ರ ಇದ್ರು, ನಿಮ್ಮ ಹತ್ರ ಇದ್ರು ಸಂತೋಷವಾಗಿರ್ಬೇಕು. ಅವರು ತುಂಬಾ ಖುಷಿಯಾಗಿದ್ದಾರೆ. ನಿಮ್ಮನೇಲೆ ಇರ್ಬೇಕು ಅಂತ ಇಟ್ಕೊಂಡೆ. ನಿನ್ ಮೇಲ್ ನಮಗ್ ನಂಬಿಕೆ ಇದೆ. ಅವ್ರು ನಮ್ಮನೇಲಿ ಇಲ್ಲ ಅನ್ನೋದ್ ಬಿಟ್ರೆ ನಾವು ಸಂತೋಷವಾಗಿ ಇದ್ದೀವಮ್ಮ. ಮಾಮ್ ಬೀಳ್ತಾಳೆ ಅಂದ್ಕೊಂಡ್ರೆ ಆ ಚಂದ್ರಿಕಾ ಬಿದ್ದು ಸತ್ಲು. ಛೇ, ಇಲ್ದಿದ್ರೆ ಇಷ್ಟೊತ್ತಿಗೆ ಮಾಮ್ ICUನಲ್ಲಿ, ಗಂಗಾ ಜೈ ಫಸ್ಟ್ ನೈಟ್ ರೂಮಲ್ಲಿ ಇರ್ತಾ ಇದ್ರು. ಪ್ಲಾನ್ ಎಲ್ಲ ಉಲ್ಟಾ ಹೊಡಿತು. ಮೇಡಮ್ ಮೇಡಮ್, ಏನಾಯ್ತು? ಯಾರಿಗೂ ಆಕ್ಸಿಡೆಂಟ್ ಆಗಿದೆ ಮೇಡಮ್, ಸೀರಿಯಸ್ ಆಗಿದೆ. ತಕ್ಷಣ ಹಾಸ್ಪಿಟ್ಲಿಗೆ ಸೇರಿಸದಿದ್ರೆ ಸತ್ತೋಗ್ತಾರೆ ಮೇಡಮ್. ಸೊ ವಾಟ್? ಶರತ್, ಜೈನ ಜೈಲಿಗೆ ಕಳ್ಸಿದ್ದಕ್ಕೆ ಇವನಿಗೆ ಸರಿಯಾದ ಶಿಕ್ಷೆ ಆಗಿದೆ. ಇಡಿಯಟ್. ಇವನಿಗೆ ಹೆಲ್ಪ್ ಮಾಡಿದ್ರೆ ಮುಂದೆ ಯೂಸ್ ಆಗ್ತಾನೆ.
ಎಕ್ಸ್ಕ್ಯೂಸ್ ಮೀ, ಮೇಡಮ್ ಅವನನ್ನ ಕಾರಿಗೆ ಹಾಕಿ. ಓಕೆ ಮೇಡಮ್, ಥ್ಯಾಂಕ್ ಯು.